ರಥಸಪ್ತಮಿಯ ಸಂದರ್ಭದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಷ್ಟೇ ಸಾಲದ ಸಮಸ್ಯೆ ಇರಲಿ, ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ ಶಾಶ್ವತವಾಗಿ ಪರಿಹಾರ ಆಗುತ್ತೆ. ಸಾವಿರ ಸಮಸ್ಯೆಗಳು ಬಂದರೂ ಕೂಡ ಈ ಒಂದು ಸಣ್ಣ ಪರಿಹಾರದಿಂದ ಸರ್ವವೂ ಪರಿಹಾರ ಆಗುವುದು ಶತಸಿದ್ಧ. ರಥಸಪ್ತಮಿಯ ಸಂದರ್ಭದಲ್ಲಿ ನೀವು ಮಾಡುವ ಯಾವುದೇ ಪೂಜೆ ಪುನಸ್ಕಾರಗಳು ಕೂಡ ಅದ್ಭುತ ಲಾಭವನ್ನು ಕೊಡುತ್ತದೆ. ಆ ಪರಿಹಾರಗಳು ಯಾವುದು, ಹೇಗೆ ಮಾಡಬೇಕು, ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಆ ಯಂತ್ರವನ್ನು ಕೇಳಿ ಪಡೆದುಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ಯಾವುದೇ ಸಂದರ್ಭದಲ್ಲಿಯೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದರೂ ಕೂಡ ರಥಸಪ್ತಮಿಯ ಸಂದರ್ಭದಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಬೆಳಿಗ್ಗೆ ಆದರೂ ಆಗಬಹುದು, ಸಂಜೆ ಗೋಧೂಳಿ ಸಮಯವಾದರೂ ಆಗಬಹುದು. ಈ ಪರಿಹಾರವನ್ನು ಮಾಡುವಾಗ ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಟು ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಾರದು, ತಣ್ಣೀರಿನಲ್ಲೇ ಸ್ನಾನ ಮಾಡಬೇಕು. ಮಡಿಯನ್ನು ಉಟ್ಟು ಬಂದ ನಂತರ ಬೇಕಾಗಿರುವುದು ಎಲ್ಲವೇ ಮಡಚಿಕೊಳ್ಳದೆ ಇರುವಂತಹ ಸ್ವಚ್ಛವಾದ ಅಗಲವಾದ ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಬೇಕು. ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ನಾವು ತಿಳಿಸುವ ಹಾಗೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಸಿಕೊಂಡು ಎಕ್ಕದ ಗಿಡದ ಹೂವಿಂದ ನೀವು ಇದನ್ನು ಮಾಡಬೇಕು. ಎಕ್ಕದ ಗಿಡದ ಹೂವನ್ನು ಅರಿಶಿಣದ ನೀರಿಗೆ ಹಚ್ಚಿ ಅದನ್ನು ನೀವು ನಕ್ಷತ್ರಾಕಾರವಾಗಿ ಅರಳಿ ಮರದ ಎಲೆಯ ಮೇಲೆ ರಚನೆ ಮಾಡಿಕೊಳ್ಳಬೇಕು. ಷಟ್ಕೋನ, ಒಂದು ಟ್ರಯಾಂಗಲ್, ಇನ್ನೊಂದು ಉಲ್ಟಾ ಟ್ರಯಾಂಗಲ್ ಬರೆದು ನಾವು ಹೇಳುವ ಹಾಗೆ ಈ ಮಂತ್ರವನ್ನು ಪಠಿಸುತ್ತಾ ನೀವು ಬರೆಯಬೇಕು. ಓಂ ಶ್ರೀ ಮಹಾಲಕ್ಷ್ಮೀ ದೇವೈ ನಮಃ, ಓಂ ಶ್ರೀ ಅದೃಷ್ಟ ಲಕ್ಷ್ಮೈ ದೇವೈ ನಮಃ, ಓಂ ಶ್ರೀ ಧನಲಕ್ಷ್ಮಿ ದೇವೈ ನಮಃ ಅಂತ ಮನಸ್ಸಿನಲ್ಲಿ ಭಕ್ತಿಯಿಂದ ಹೇಳಿಕೊಂಡು ಷಟ್ಕೋನ ಉಲ್ಟಾಕೃತಿಯಲ್ಲಿ ಮತ್ತು ಸೀದಾಕೃತಿಯಲ್ಲಿ ಟ್ರಯಾಂಗಲ್ ಅನ್ನು ಮಾಡಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಕ್ಷತ್ರವನ್ನು ರಚನೆ ಮಾಡಿಕೊಂಡು ಮಧ್ಯಭಾಗದಲ್ಲಿ ಕುಂಕುಮವನ್ನು ಇಡಬೇಕು. ಕುಂಕುಮವನ್ನು ಇಟ್ಟು ಅದರ ಮಧ್ಯಭಾಗದಲ್ಲಿ ಒಂದು ಪುಟ್ಟ ಲಕ್ಷ್ಮಿ ವಿಗ್ರಹ ಅಥವಾ ಪುಟ್ಟ ಲಕ್ಷ್ಮಿ ಫೋಟೋ ಇದ್ದರೆ ಅದು ಆಯಿತು. ಅದನ್ನಿಟ್ಟು ಮನಸ್ಸಿನ ಇಷ್ಟಾರ್ಥಗಳು, ಸಾಲದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಪ್ರತಿಯೊಂದು ಹೇಳಿಕೊಂಡು ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಎಲ್ಲವೂ ಕಡಿಮೆ ಆಗಲಿ, ಎಲ್ಲವೂ ಕಳೆದು ಹೋಗಲಿ ಅಂತ ಬೇಡಿಕೊಂಡು ನೀವು ಆ ಅರಳಿ ಎಲೆಯನ್ನು ಹಳದಿ ದಾರದಲ್ಲಿ ಸುತ್ತಿ ಪರ್ಸಿನಲ್ಲಿ ಇಟ್ಕೊಳ್ಬೇಕು. ಹೆಣ್ಮಕ್ಳಾದರೆ ವ್ಯಾನಿಟಿ ಬ್ಯಾಗ್ನಲ್ಲಿ ಇಡಬೇಕು. ವ್ಯಾಪಾರ ಮಾಡುವುದಾದರೆ ಗಲ್ಲಾ ಪೆಟ್ಟಿಗೆಯಲ್ಲಿಡಬೇಕು. ಉದ್ಯೋಗದಲ್ಲಿರುವವರಾದರೆ ಉದ್ಯೋಗ ಮಾಡುವ ಚೇಂಬರ್ ಸ್ಥಳದಲ್ಲಿ ಅದನ್ನು ಇಟ್ಕೊಳ್ಬೇಕು. ಈ ರೀತಿ ಮಾಡಿಕೊಂಡು ಬನ್ನಿ. ಖಂಡಿತವಾಗಿಯೂ ಯಾವುದೇ ಸಂದರ್ಭದಲ್ಲಿಯೂ ಇದನ್ನು ಮಾಡಬಹುದು. ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಎಲ್ಲ ಸಮಸ್ಯೆಯೂ ಪರಿಹಾರ ಆಗೇ ಆಗುತ್ತದೆ. ನಿಮ್ಮ ಜೀವನದ ಇನ್ಯಾವುದಾದರೂ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದೇ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಮತ್ತು ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.